ಗುಂಡಿ ಬಿದ್ದ ಲೋಕೋಪಯೋಗಿ ಇಲಾಖಾ ರಸ್ತೆ, ವಾಹನ ಸಂಚಾರಕ್ಕೆ ತೊಂದರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಮಾರ್ಚ್ 8ರಂದು ಕಲ್ಲತ್ತಿಪುರ ಲಾಲ್ಬಾಗ್ ರಸ್ತೆಯಲ್ಲಿರುವ ರೂಫ್ ಲೈನ್ ಗ್ರಾಮದಿಂದ ಮಸ್ಕಲ್ ಮರಡಿವರೆಗಿನ ಲೋಕೋಪಯೋಗಿ ಇಲಾಖಾ ರಸ್ತೆ ತೀರಾ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದ್ದು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಂತೂ ಈ ರಸ್ತೆಯಲ್ಲಿ ಸಾಗುವುದೇ ಕಷ್ಟಕರವಾಗಿದೆ ಎಂದು ರೂಫ್ ಲೈನ್, ದೂಪದ ಖಾನ್, ಕತ್ಲೆ ಖಾನ್, ನಂದಿಗಾವೆ, ದಂಡು ಬಿಡಾರ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಭೀಮನಹಳ್ಳದಿಂದ ವರ್ತೇಗುಂಡಿ, ರೂಫ್ ಲೈನ್, ತಣಿಗೆಬೈಲು ಹಾಗೂ ಸುತ್ತಮುತ್ತಲಿನ 10 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಲು ಈ ರಸ್ತೆಯ ಬದಿಗಳಲ್ಲೇ ಪೈಪ್ ಲೈನ್ಗಳನ್ನು ಅಳವಡಿಸಲಾಗಿದ್ದು, ನೀರು ಸರಬರಾಜು ಮಾಡುವ ಪ್ಲಾಸ್ಟಿಕ್ ಪೈಪುಗಳು ಆಗಾಗ ಎಲ್ಲೆಂದರಲ್ಲಿ ಹೊಡೆದು ಹೋಗುತ್ತಿರುವುದರಿಂದ ನೀರು ರಸ್ತೆಯ ಮೇಲೆ ಹರಿಯುವ ಕಾರಣ ರಸ್ತೆಯ ತುಂಬೆಲ್ಲ ಗುಂಡಿಗಳಾಗುತ್ತಿದ್ದು, ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ಹೊಡೆದು ಹೋಗಿರುವ ಪೈಪ್ಗಳ ಮೂಲಕ ಹರಿಯುವ ನೀರನ್ನು ತಡೆಗಟ್ಟಿ ವಾಹನ ಸಂಚಾರಕ್ಕೆ ತೊಂದರೆಯಾಗಿರುವ ರಸ್ತೆ ದುರಸ್ತಿಗೆ ಮುಂದಾಗಬೇಕಿದೆ ಎಂದು ಈ ಭಾಗದ ಗ್ರಾಮಸ್ಥರುಗಳು ಆಗ್ರಹಪಡಿಸಿದ್ದಾರೆ. ವರದಿ ಪ್ರದೀಪ್ HE, NKS TV4 ತರೀಕೆರೆ.